ಟಸಲ್ ಇಲ್ಲ, ಕುರ್ಚಿ ಕಲಹ ಇಲ್ಲ, ಈ ಅಧಿಕಾರ ಹಸ್ತಾಂತರ ಅನ್ನೋದಿಲ್ಲ. ಇದೆಲ್ಲವೂ ಕೂಡ ಮಾಧ್ಯಮ ಸೃಷ್ಟಿ, ವಿರೋಧ ಪಕ್ಷಗಳ ಸೃಷ್ಟಿ. ಹೀಗೆ ಸತತವಾಗಿ ಕಳೆದ 2-2.5 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ನ ಬಹುತೇಕ ನಾಯಕರು ಹೇಳ್ಕೊಂಡೇ ಬಂದಿದ್ರು. ಆದ್ರೆ ಈಗ ಈ ಕ್ರಾಂತಿ ಅನ್ನೋ ಚರ್ಚೆ ಪ್ರಾರಂಭವಾದ ನಂತರದಲ್ಲಿ, ಅದರಲ್ಲೂ ನವೆಂಬರ್ ಹತ್ರ ಬರ್ತಾ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೂ ಹೊರಗೂ ಒಂದು ಟೆನ್ಸ್ ಬಿಲ್ಡಪ್ ಆಗ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಸೀಕ್ರೆಟ್ ಮೀಟಿಂಗ್ಗಳು, ಬಹಿರಂಗ ಹೇಳಿಕೆಗಳು, ಬೀದಿ ಹೋರಾಟಗಳು ಇದೆಲ್ಲವೂ ನಡೀತಿದ್ರು ಕೂಡ ಈಗಲೂ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಸ್ತಾಂತರ ಇಲ್ಲ ಅಂತ ಹೇಳುವ ಪೊಸಿಷನ್ ಅಲ್ಲಿ ಉಳಿದಿದೆಯಾ ಅನ್ನೋ ಪ್ರಶ್ನೆ. ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣವಾಗ್ತಾ ಇರೋದು ಯತೀಂದ್ರ ಸಿದ್ದರಾಮಯ್ಯನವರ ಮೊನ್ನೆಯ ಉತ್ತರಾಧಿಕಾರಿ ಹೇಳಿಕೆ. ಅದಾದ ನಂತರದಲ್ಲಿ ಈ ಸಂಪುಟ ಪುನಾರಚನೆ ಆಗಿದ್ರೆ ನಾವು ಬರಲೇಬೇಕು ಸಚಿವ ಸಂಪುಟದ ಒಳಗೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ, ಒಂದರ್ಥದಲ್ಲಿ ಧಮಕಿ ಹಾಕ್ತಾ ಇರುವ ಕಾಂಗ್ರೆಸ್ನ ನಾಯಕರ ಹೇಳಿಕೆಗಳು. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದೇ ಆದಲ್ಲಿ, ಕೈ ಅಂದ್ರೆ ಕಾಂಗ್ರೆಸ್ ಪಕ್ಷ ಕೈ ಸುಟ್ಟುಕೊಳ್ಳೋದು ಗ್ಯಾರಂಟಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಸಿದ್ದರಾಮಯ್ಯನವರ ಬಣದ ಸದಸ್ಯರು ಮಾಡಲಿಕ್ಕೆ ಹೊರಟಿರೋದು, ಅದಕ್ಕೆ ಬಳಕೆ ಆಗ್ತಾ ಇರೋದು ಅಹಿಂದಾಸ್ತ್ರ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕೂಡ ಮತ್ತೊಮ್ಮೆ ಕೇಳ್ತಿದ್ದೀನಿ, ಕಾಂಗ್ರೆಸ್ ಪಕ್ಷ ಈ ಪವರ್ ಟಸಲ್ ಅನ್ನೋದು ಇಲ್ವೇ ಇಲ್ಲ, ಅಧಿಕಾರ ಹಸ್ತಾಂತರ ಅನ್ನೋದು ಇಲ್ವೇ ಇಲ್ಲ ಅನ್ನೋ ಪೊಸಿಷನ್ ಅಲ್ಲಿ ಉಳಿದಿದೆಯಾ ಅನ್ನೋ ಪ್ರಶ್ನೆ. ಇದೇ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಮಹಾಭಾರತ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಅಹಿಂದ ಮುಖಂಡರಾದ ಶಿವರಾಮ್ ಅವರು ಜಾಯಿನ್ ಆಗಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಒಂದು ಪತ್ರ ಚಳವಳಿಯನ್ನ ಮಾಡಲಾಯಿತು. ಪತ್ರ ಬರೆದು ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ಬಹಿರಂಗ ಪಡಿಸಬೇಕು, ಸ್ಪಷ್ಟವಾಗಿ ಘೋಷಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಪತ್ರವನ್ನ ಬರೆಯುವ ಚಳವಳಿ. ಶಿವರಾಮ್ ಅವರು ಬಹುಶಃ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಯಾಕೆ, ಅದ್ರ ಉದ್ದೇಶ ಏನು, ನಿಜಕ್ಕೂ ಇಂಥದ್ದೊಂದು ಪತ್ರ ಚಳವಳಿಗೆ ಉತ್ತರ ಸಿಗುತ್ತಾ ಕಾಂಗ್ರೆಸ್ನ ಹೈಕಮಾಂಡ್ ನಿಂದ, ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಅವರ ಜೊತೆಯಲ್ಲೇ ಬಿಜೆಪಿ ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ. ಹಾಗೆ ಕಾಂಗ್ರೆಸ್ನಿಂದ MLC ನಾಗರಾಜ್ ಯಾದವ್ ಅವರಿದ್ದಾರೆ. ಹಿರಿಯ ಪತ್ರಕರ್ತರು ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಮಾಜಿ ಸಚಿವರಾದ HM ರೇವಣ್ಣ ಅವರು ಕೂಡ ಕಾರ್ಯಕ್ರಮದಲ್ಲಿ ಒಂದು 4-5 ನಿಮಿಷಗಳ ಕಾಲ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಮುನ್ನದಾಗಿ ನಾಗರಾಜ್ ಯಾದವ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀವಿ. DK ಶಿವಕುಮಾರ್ ಅವರ ಕನಸಿಗೆ ಕೊಳ್ಳಿ, ಕ್ರಾಂತಿಗೆ ನಾಂದಿ ಹಾಡುವಂತಹ ಪರಿಸ್ಥಿತಿ ನಿರ್ಮಾಣ, ಹೀಗೆ ವಿಶ್ಲೇಷಣೆ ಆಗ್ತಾ ಇದೆ ನಿನ್ನೆ ಹಾಗೆ ಇವತ್ತಿನ ಬೆಳವಣಿಗೆಗಳು. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳು ಅಂತ ಹೇಳ್ತೇವೆ. ನೀವು ಯಾರ ಬಗ್ಗೆ, ಇಬ್ಬರ ಬಗ್ಗೆ ಪ್ರಸ್ತಾವ ಮಾಡ್ತಾ ಇದ್ದೀರೋ ಇಷ್ಟೊತ್ತು ಕೂಡ, ಅದೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಇನ್ನೊಂದು DCM ಸಾಹೇಬರ ಬಗ್ಗೆ ಮಾತಾಡ್ತಾ ಇದ್ರಿ. ಯಾವ ಕ್ರಾಂತಿನೂ ಆಗೋದಿಲ್ಲ, ಏನಾದರೂ ಕ್ರಾಂತಿ ಆಗಬೇಕು ಅನ್ನೋದಾದ್ರೆ ಅದು ವಿರೋಧ ಪಕ್ಷಗಳಲ್ಲಿ ಮಾತ್ರ ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಅದು ಒಡೆದ ಮನೆಗಳಾಗಿರ್ತಕ್ಕಂಥದ್ದು. DK ಶಿವಕುಮಾರ್ ಸಾಹೇಬರಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಈಗಾಗಲೇ ತೀರ್ಮಾನ ತಗೊಂಡಿದ್ದ ಹೈಕಮಾಂಡ್ ಯಾವ ತೀರ್ಮಾನ ತಗೊಂಡ್ರು ಕೂಡ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತೇಳಿ ಎಲ್ಲೂ ಕೂಡ ಇವರಿಬ್ಬರು ಕೂಡ ಯಾವುದರ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿಲ್ಲ. ಅವರು CLP ಅಭಿಪ್ರಾಯ ಪಡ್ಕೊಂಡು ಹೈಕಮಾಂಡ್ ತಗೊಂಡ ತೀರ್ಮಾನಕ್ಕೆ ಇವತ್ತಲ್ಲ 1952ರಿಂದ ಇವತ್ತಿನವರೆಗೂ ಕೂಡ ಒಂದು ಸಂಪ್ರದಾಯವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ಕೊಂಡು ಬಂದಿರತಕ್ಕ ವಿಚಾರಗಳನ್ನು ನಾವು ಕಂಡಿದ್ದೇವೆ. ಎಲ್ಲೂ BJPಯವ್ರಿಗೂ ನಮ್ಮ ಮಾಡ್ತಾ ಇರೋ ಕೆಲಸಗಳನ್ನ ಸಹಿಸ್ಕೊಳ್ಳೋಕ್ಕಾಗದಿರಾ 108 ವಿಚಾರಗಳನ್ನ ಮಾತಾಡ್ತಾ ಇರಬೇಕು ಅಂತಂದ್ರೆ ಅದಕ್ಕೆ ನಾವು ಸೊಪ್ಪು ಹಾಕೋದಿಲ್ಲ. ಅದಕ್ಕೆ ನೀವು ಅದಕ್ಕೆ ತಗೊಂಡು ಚರ್ಚೆ ಮಾಡ್ತಾ ಇರೋದ್ರೆ ನನಗೆ ಅರ್ಥನೂ ಆಗ್ತಾ ಇಲ್ಲ ಯಾವ ಇಂಟ್ರೆಸ್ಟ್ ಮಾಡ್ತಾ ಇದ್ದೀರ ಅಂತ. ಜನರ ವಿಚಾರ, ಹಾಗಾಗಿ ನಾವು ಚರ್ಚೆಗೆ ತಗೊಳ್ಳೇಬೇಕು. ಯಾಕಂದ್ರೆ ಜನರು ವೋಟ್ ಹಾಕ್ಬಿಟ್ಟು ಸುಭದ್ರ ಸರ್ಕಾರ, ನೀವು ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕು ಸರ್. ಯಾಕೆ ಮಾಡ್ತಿದ್ದೀರಿ ಚರ್ಚೆ ಅನ್ನೋದಕ್ಕೆ ಉತ್ತರ ನಾನು ವೀಕ್ಷಕರಿಗೂ ಕೊಡ್ಬೇಕು, ನಿಮಗೂ ಕೊಡ್ಬೇಕು. ಜನರು ವೋಟ್ ಹಾಕಿ ಸುಭದ್ರ ಸರ್ಕಾರ ರಚನೆ ಮಾಡಿರೋದು ಅಭಿವೃದ್ಧಿ ಪರವಾದ ಚರ್ಚೆಗಳಾಗಲಿ ಅಂತ ಹೇಳಿ ಇವತ್ತು HC ಮಹದೇವಪ್ಪನವರು ಏನ್ ಹೇಳ್ತಿದ್ದಾರೆ, ಪರಮೇಶ್ವರ್ ಅವ್ರು ಏನ್ ಹೇಳ್ತಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಿದ್ದಾರೆ, ಅವರೆಲ್ಲ ಅಭಿವೃದ್ಧಿ ಬಗ್ಗೆನೇ ಮಾತನಾಡಿದ್ರೆ ನಾವು ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಮಾಡ್ತಿದ್ವಿ. ಮುಂದುವರಿಸಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾಕೆ ತಗೊಂಡಿದ್ರೆ ನೀವು ತಗೋಬಾರ್ದು ಅಂತ ಹೇಳಲಿಕ್ಕೆ ನಾನು ಯಾರು? ನಿಮ್ ಕಾರಣಗಳಿಗಿಂತ ಹೆಚ್ಚಾಗಿ ಪ್ರಶ್ನೆ ಪೂರ್ಣ ಆಗಿಲ್ಲ. ನೀವು ಯಾವ್ದನ್ನ ಬೇಕಾದ್ರೂ ಚರ್ಚೆ ಮಾಡಬಹುದು. ನಾವು ಸಮರ್ಥವಾಗಿರ್ತಕ್ಕಂಥ ವಕ್ತಾರರಿದ್ದೇವೆ. ನನ್ನ ಮನೆಯಲ್ಲಿ ನನ್ನ ಪಕ್ಷದಲ್ಲಿ ಆಗ್ತದ ವಿಚಾರಧಾರೆಗಳನ್ನ ನೇರವಾಗಿ ಜನಗಳನ್ನ ಇಡ್ತಕ್ಕಂಥ ವೇದಿಕೆಯನ್ನು ರಚನೆ ಮಾಡಿಕೊಟ್ಟಿದ್ದು ಕೂಡ ನಾವು ಸಂತೋಷ ಇದೆ. ಆದ್ರೆ ವಾಸ್ತವಾಂಶಗಳನ್ನ ಚರ್ಚೆ ಮಾಡಬೇಕು ಅಂತ ಆದ್ರೆ ನಮ್ಮಲ್ಲಿ ಯಾವುದು ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮಾತನ್ನ ಹೇಳ್ತಾ ಇದ್ದೀನಿ. ಆಡಳಿತದಲ್ಲಿ ಇರ್ತಕ್ಕಂತಹ ವಿಚಾರ ಇನ್ನೂ ಸದೃಢಗೊಳಿಸ್ತಕ್ಕಂಥದ್ದು, ಕೊಟ್ಟ ಮಾತಿನ ನಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಜನಗಳಿಗೆ ನಾವು ಉತ್ತಮವಾದ ಆಡಳಿತವನ್ನು ಕೊಡಬೇಕು ಅಂತ ವಿಚಾರದಲ್ಲಿ ನಾವು ಯಾವಾಗಲೂ ಚರ್ಚೆ ಮಾಡ್ತೇವೆ. ಅದರಲ್ಲಿ ಬೇಕಾದ ಕ್ರಾಂತಿ ಆಗ್ತದೆ. ಆದ್ರೆ ರಾಜಕೀಯ ಕ್ರಾಂತಿ ಆಗ್ತಕ್ಕಂಥದ್ದು, ಅಧಿಕಾರ ಅಂತ ಹಸ್ತಾಂತರ ವಿಚಾರಗಳನ್ನ ಯಾರು ಎಲ್ಲೂ ಪ್ರಸ್ತಾಪನೆ ಮಾಡಿಲ್ಲ. ಯಾವ ವಿಚಾರಗಳು ನಮ್ಮ ಮುಂದೆ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಉತ್ತರಾಧಿಕಾರಿ ಅನ್ನೋ ಪದ ಬಂದಿರಲಿಲ್ಲ ಅಂದ್ರೆ ಬಹುಶಃ ಇವತ್ತು ಚರ್ಚೆ ಆಗ್ತಿರ್ಲಿಲ್ಲ. ರವೀಂದ್ರ ರೇಷ್ಮೆ ಸರ್ ಉತ್ತರ ಕೊಡಿ. ಸುದೀರ್ಘವಾದ ಉತ್ತರ
ಮುಂಚೆ ತಿಳ್ಕೋಬೇಕಾಗ್ತದೆ. ನಿಮ್ಗೆ ಹೆಂಗೆ ನೀವು ಪ್ರಶ್ನೆಗಳಿಗೆ ಅಧಿಕಾರ ಇರ್ತದೋ ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ ಕೇಳಿ. ನಾನೇ ಬಂದು ಕ್ಲಾರಿಫೈ ಮಾಡಿದ್ದೇನೆ. ಡಾಕ್ಟರ್ ಯತೀಂದ್ರ ಅವರು ಎಜುಕೇಟೆಡ್ ಆಗಿದ್ದಾರೆ, ಅವ್ರು ಮಾತಾಡೋ ವಿಚಾರಗಳನ್ನ ಕ್ಲಾರಿಫೈ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ನಾನು ಅಹಿಂದ ಸಂಘಟನೆ ಬಗ್ಗೆ ಮಾತಾಡಿದ್ನೇ ಹೊರತು ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಮಾತಾಡಲಿಲ್ಲ, ಅಧಿಕಾರ ಬದಲಾವಣೆ ಬಗ್ಗೆ ಮಾತಾಡಲಿಲ್ಲ. ಈ ಸಂಘಟನೆ ಯಾವ ಸಂಘಟನೆಯನ್ನ ನಾವು ಅಹಿಂದ ಸಂಘಟನೆ ಕಟ್ಟಿದ್ದೀವೋ ಅದನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದು ಅಭಿಲಾಷೆಯೊಂದಿಗೆ ಮಾತಾಡಿದ್ದೇನೆ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಅಹಿಂದ ಕಟ್ಟಿದ ಸಂದರ್ಭದಲ್ಲಿ ಹೆಗಲುಕೊಟ್ಟು ನಿಂತವರು ಆ ಸಂದರ್ಭದಲ್ಲಿ ಜನತಾದಳದ ಸಂದರ್ಭದಲ್ಲಿ ಅದು ಸತೀಶ್ ಜಾರಕಿಹೊಳಿ ಆಗಿದ್ರು. ಅದನ್ನ ಮುಂದುವರಿಸಿಕೊಂಡು ಹೋಗಿ ಅನ್ನೋ ವಿಚಾರ ಹೇಳಿದ್ರೆ ಹೊರತು ಕುರ್ಚಿಯ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿ ಯತೀಂದ್ರ ಅವರು ಹೇಳಿದ್ರು, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಅದರ ಬಗ್ಗೆ ಹೇಳಿದ ವಿಚಾರ ನಿಮಗೆ ಗೊತ್ತಿದೆ. ವೀಕ್ಷಕರಿಗೆ ಅರ್ಧ ಇನ್ಫಾರ್ಮೇಶನ್ ಕೊಡಬಾರ್ದು. ಅದೇ ಯತೀಂದ್ರ ಸಿದ್ದರಾಮಯ್ಯನವರು ಸ್ಟೇಜ್ ಇಂದ ಕೆಳಗಿಳಿದ ತಕ್ಷಣ ಮಾಧ್ಯಮದವರು ಹಿಂಗ್ ಯಾಕಂದ್ರಿ ಅಂತ ಪ್ರಶ್ನೆ ಕೇಳಿದಾಗ ನಾನು ಈಗಲೆಲ್ಲ ಹೇಳಿದ್ದು 2028 ವಿಚಾರ ಹೇಳಿದ್ದು ಅಂದ್ರೆ ಅಹಿಂದ ನಾಯಕತ್ವದ ವಿಚಾರವೇ ಆಗಿದ್ರೆ ನೀವು ಹೇಳಿದಾಗೆ 2028 ಕಾಯುವ ಅವಶ್ಯಕತೆ ಇತ್ತಾ? ಇದಕ್ಕೆ ನನಗೆ ಉತ್ತರ ಬೇಕು. ಅದಕ್ಕೆ ಮುಂಚೆ ರವೀಂದ್ರ ರೇಷ್ಮೆ ಸರ್ ತಾವೊಂದು ಸಾಮಾಜಿಕ ಜಾಲತಾಣದ ವಿಡಿಯೋದಲ್ಲಿ ನೀವು ಮಾತನಾಡಿದ್ದನ್ನ ಕೇಳಿಸ್ಕೊಂಡೆ. ಇದು ಡಿ.ಕೆ. ಶಿವಕುಮಾರ್ ಅವರ ಉದಯ ಕಾಲ, ಸಿದ್ದರಾಮಯ್ಯನವರ ಸಂಧ್ಯಾ ಕಾಲ ಅಂತ ಹೇಳಿ ಅದಕ್ಕೊಂದು ಟ್ಯಾಗ್ ಲೈನ್ ಇತ್ತು. ಇದು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ನಂತರದಲ್ಲಿ ಬಂದ ವಿಶ್ಲೇಷಣೆ, ಹಾಗೆ ಈಗ ಆಗ್ತಾ ಇರುವ ರಾಜಕೀಯ ಚಟುವಟಿಕೆಯ ಗಮನದಲ್ಲಿ ಇಟ್ಕೊಂಡು ಮಾಡಿದ ವಿಶ್ಲೇಷಣೆಯ ಅಂತ ಹೇಳಿ. ನವೆಂಬರ್ನಲ್ಲಿ ನಾವು ಸುದ್ದಿ ಮಾಧ್ಯಮಗಳು ನಿರೀಕ್ಷಿಸ್ತಾ ಇರೋ ಕ್ರಾಂತಿ ಅಥವಾ ಭ್ರಾಂತಿ ಆಗುತ್ತೋ ಇಲ್ವೋ, ನಮ್ಮ ಬಹುಕಾಲದ ಸಹೋದ್ಯೋಗಿ ನಾಗರಾಜ್ ಯಾದವ್ ನಮ್ಮ ಸುದ್ದಿವಾಹಿನಿಗಳ ಮೂಲಕ ನಮ್ಮ ಸಹೋದ್ಯೋಗಿ ಆಗೋಗ್ಬಿಟ್ಟಿದ್ರು. ಅವರ ಮುಖಕಾಂತಿ ಬದಲಾಗ್ತಾರೆ, ತುಂಬಾ ಚಮಕ್ ಅದು ಕ್ರಾಂತಿ ದಿನ ಹತ್ರ ಬರ್ತಾರೆ. ಯಾಕೆ ಆಗ್ಬಾರ್ದು? ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ಬಿಜೆಪಿ ನಿರ್ಮಲಾ ಸೀತಾರಾಮನ್ ಮತ್ತು ಸ್ಮೃತಿ ಇರಾನಿ ಅನೇಕ ವರ್ಷಗಳ ಕಾಲ ವಕ್ತಾರರಾಗಿದ್ಕೊಂಡ್ಬಿಟ್ಟು ಮಂತ್ರಿಗಳಾಗೋಗ್ಬಿಟ್ರು, ಏನೇನೋ ಆಗ್ಬಿಟ್ರು. ಯಾಕೆ ಆಗ್ಬಾರ್ದು? ಅದರಲ್ಲಿ ನಾನು ಕಾಲೇಜ್ ಅಧ್ಯಾಪಕನಾಗಿದ್ದಾಗ ಯತೀಂದ್ರ ನಮ್ಮ ವಿದ್ಯಾರ್ಥಿ ಆಗಿದ್ರು. ತುಂಬಾ ಅತ್ಯುತ್ತಮ ವಿದ್ಯಾರ್ಥಿಗಳ ಪೈಕಿ ಒಬ್ಬರಾಗಿದ್ರು. ಅವರು SLC PUC ಎಲ್ಲ ರ್ಯಾಂಕ್ ಹೋಲ್ಡರ್ ಅಂತ ಕಾಣುತ್ತೆ. 100 ಒಳಗೆ CET ರ್ಯಾಂಕ್ ತಗೊಂಡ್ಬಿಟ್ಟು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ ಆದ್ರು. ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಒಳ್ಳೆ ಪೆಥಾಲಜಿಸ್ಟ್ ಆಗಿದ್ರು. ಅಷ್ಟೇ ಅಲ್ಲ, ಸಂತೋಷ್ ಹೆಗಡೆ ಅವ್ರ ಜೊತೆಗೆ ನಾವು ಪಾವಗಡಕ್ಕೆ ರಾಮಕೃಷ್ಣ ಆಶ್ರಮಕ್ಕೆ ಹೋದಾಗ ಅಲ್ಲಿ ಸ್ವಾಮೀಜಿ ಜಪಾನಂದ್ ಅವರು ಒಂದು ಮಾತು ಹೇಳಿದ್ರು. ನಿಮಗೆ ಯತೀಂದ್ರ ಗೊತ್ತಾ ಸರ್, ನಮ್ಮ ಸಿದ್ದರಾಮಯ್ಯನವ್ರ ಮಗ ನಮ್ಮ ಆಶ್ರಮದಲ್ಲಿ 9 ತಿಂಗಳು ಇಲ್ಲೇ ಇದ್ಬಿಟ್ಟಿದ್ರು. ನಮ್ಮಲ್ಲಿ HIV ಪಾಸಿಟಿವ್ ಮತ್ತು ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಆಶ್ರಯ ಕೊಟ್ಟಿದ್ದೀವಿ. ಅವ್ರನ್ನ ಇಲ್ಲೇ ಇದ್ಕೊಂಡ್ಬಿಟ್ಟು ಉಚಿತವಾಗಿ ಅವ್ರಿಗೆ ಸೇವೆ ಮಾಡ್ಕೊಂಡು ಇದ್ಬಿಟ್ಟಿದ್ರು. ನೀವು ವೈದ್ಯೋ ನಾರಾಯಣ ಹರಿ, ನಾವು ಪುಕ್ಷಟೆ ನಿಮ್ಮ ಸೇವೆ ತಗೋಬಾರ್ದಪ್ಪ, ಏನಾದ್ರು ತಗೋಂತ ಪಾಕೆಟ್ ಮನೆ ಕೊಡೋಕೆ ಹೋದ್ರು ತಗೊಳ್ತಾ ಇರಲಿಲ್ಲ ಅಂತ. ಆ ಥರದ ಬದ್ಧತೆ ಇದ್ದಿದ್ದ ವ್ಯಕ್ತಿ ಅದು ಯಾಕೆ ರಾಜಕೀಯಕ್ಕೆ ಬಂದರು ಅಂತ ಅಂದ್ಬಿಟ್ಟು. ಇತ್ತೀಚಿನ ಅವ್ರ ತಂದೆ ಬಗ್ಗೆ ಮಾತಾಡುವಾಗಲೂ ಅಷ್ಟೇ, ರಾಯಬಾಗ್ನಲ್ಲಿ ನಮ್ಮ ತಂದೆಯವರ ರಾಜಕಾರಣಕ್ಕೆ ಕೊನೆಗಾಲ ಬಂದಿದೆ. ಕೊನೆಗಾಲ ಅಟ್ಲೀಸ್ಟ್ ಸಂಧ್ಯಾಕಾಲ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಯೋಗ್ಯವಾಗಿರ್ತಾ ಇತ್ತು. ಹೌದು, ವಯಸ್ಸಿನ ದೃಷ್ಟಿಯಿಂದ, ಅನುಭವದ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ನಮ್ಮ ಇವ್ರ ತರ, ನಮ್ಮ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸ್ಟೇಜಿಗೆ ಬಂದಿದ್ದಾರೆ. ಆದರೆ ನಾವು ಕಳೆದ 2.5 ವರ್ಷದಿಂದ 33 ಜನ ಮಂತ್ರಿಗಳು, ಮುಖ್ಯಮಂತ್ರಿಗಳ ಸಾಧನೆ ನೋಡಿದ್ದೀವಿ. ಅವ್ರ ಸಾರ್ವಜನಿಕ ವರ್ತನೆ, ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರ ಕಾರ್ಯವೈಖರಿ ಎಲ್ಲ ನೋಡಿದ ಮೇಲೆ ಎಲ್ಲ ಒಂದ್ ಕಡೆ ಕರ್ನಾಟಕ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಕೇವಲ ವ್ಯಕ್ತಿಗಳು, ಪಕ್ಷಗಳು, ಸರ್ಕಾರಗಳ ಬದಲಾವಣೆ ಅಲ್ಲ, ಒಂದು ರೀತಿಯ ತಲೆಮಾರಿನ ಬದಲಾವಣೆ ಬಯಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ತಲೆಮಾರಿನ ಬದಲಾವಣೆ ಅಂದ್ರೆ ಪಾಪ ಸಿದ್ದರಾಮಯ್ಯನ ನಿಲ್ಲಿಸ್ಬಿಟ್ಟು ಬೇರೆ ಯಾರೋ ಚಿಕ್ಕವ್ರನ್ನ ತಂದು ಕೂಡ್ಸೋದಂತಲ್ಲ, ಪ್ರಿಯಾಂಕರ್ಗೆ ತಂದು ಕೂಡ್ಸೋದಂತಲ್ಲ, ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಮತ್ತು ಕಾರ್ಯಶೈಲಿಯನ್ನು ಬಯಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನೋಡಿದ್ರೆ ಬಹುಪಾಲಿ ಮಂತ್ರಿಮಂಡಲದಲ್ಲಿ ಡಿ.ಕೆ. ಶಿವಕುಮಾರ್ ರಾಜಕೀಯ ಜವಾಬ್ದಾರಿ ನಿರ್ವಹಿಸೋದ್ರಲ್ಲಾಗ್ಲಿ, ಆಡಳಿತಾತ್ಮಕ ಜವಾಬ್ದಾರಿ ನಿರ್ವಹಿಸೋದ್ರಲ್ಲಿ ಒಂದು ಸ್ವಲ್ಪ ವರ್ಚಸ್ಸನ್ನು ಬೀರ್ಬಿಟ್ಟಿದ್ದಾರೆ. ಅದರಲ್ಲೂ ತೀರಾ ಇತ್ತೀಚೆಗೆ ಒಂದು ಹೊಸ ಪ್ರಯೋಗ, ಬೆಂಗಳೂರು ವಾಕ್ ಅಂತ ಶುರು ಮಾಡ್ಬಿಟ್ರಲ್ಲ, ಮಾರ್ನಿಂಗ್ ವಾಕು. ಇಲ್ಲಿ ತನಕ ಕಾಂಗ್ರೆಸ್ನವರು ವಿದ್ಯಾವಂತ ನಗರವಾಸಿ ವಿದ್ಯಾವಂತ ಮಧ್ಯಮ ವರ್ಗದವ್ರಂದ್ರೆ ಮೂಗು ಮುರಿತಾ ಇದ್ರು. ಅವರೆಲ್ಲ ಜನತಾದಳ ವೋಟರ್ಸು ಅಥವಾ ಬಿಜೆಪಿ ವೋಟರ್ಸು ಅಂತ ಅವರಷ್ಟಕ್ಕೆ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಕಾಂಗ್ರೆಸ್ ಅನ್ನು ಮೆಚ್ಕೊಂಡು ಮತ ಹಾಕಿರುವಂತ ದೊಡ್ಡ ಪ್ರಮಾಣದಲ್ಲಿ ನಗರವಾಸಿಗಳು ಇದ್ದಾರೆ. ಆದ್ರೆ ಈಗ ಅವ್ರಿಗೆ ಮನವರಿಕೆ ಆಗ್ತಾ ಇದೆ. ಅವ್ರು ವಾಕಿಂಗ್ ಹೋದಾಗಲೆಲ್ಲ ಬೇರೆ ಬೇರೆ ಹಿನ್ನೆಲೆ, ವೃತ್ತಿ ಹಿನ್ನೆಲೆ ಮತ್ತು ಶೈಕ್ಷಣಿಕ ಹಿನ್ನೆಲೆ ಇರೋರೆಲ್ಲ ಬಂದು ಅವ್ರು ನೇರವಾಗಿ ಅವ್ರ ಜೊತೆ ಸಂವಾದ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಟೀಕೆ ಟಿಪ್ಪಣಿಗಳು ಬಂದ್ರು ಕೂಡ ಸಹನೆಯಿಂದ ಕೇಳ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಕಾರ್ಪೊರೇಟ್ ಜಗತ್ತಿನ ದಿಗ್ಗಜಗಳಿಬ್ರು ತುಂಬಾ ತೀಕ್ಷ್ಣವಾಗಿ ಟೀಕೆ ಮಾಡ್ತಾ ಇದ್ರು. ಅವ್ರನ್ನ ಕರೆದ್ಬಿಟ್ಟು ಮಾತಾಡಿಸ್ಬಿಟ್ಟು ಅವ್ರನ್ನೇ ವಶೀಕರಣ ಮಾಡ್ಕೊಂಡ್ಬಿಟ್ರು. ಒಂದು ಅಡ್ವೈಸರಿ ಕಮಿಟಿ ಮಾಡಿ ನೀವೇ ಸಲಹೆ ಕೊಡಿ ನೋಡೋಣ ಅಂತ. ಎಲ್ಲಕ್ಕಿಂತ ಇವ್ರ ಪಕ್ಷದ ಸಂಸದ ಅವ್ರು ಎಲ್ಲರಿಗಿಂತ ಬಹಳ ಕಠೋರವಾಗಿ ಟೀಕಿಸ್ತಾ ಇದ್ರು. ನಿನ್ನೆ ಅವ್ರಿಗೂ ಒಂದು ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ಅವ್ರು ನ್ಯೂಟ್ರಲೈಸ್ ಮಾಡಿಟ್ಟು. ಅಂದ್ರೆ 45 ವರ್ಷ ಹವ್ಯಾಸಿ ಪತ್ರಕರ್ತನಾಗಿ
ನಾವೇನು ಅಂತಂದ್ರೆ ಮಂತ್ರಿ ಸ್ಥಾನ ಕೊಡುವಾಗ ಜಾತಿವಾರು ಪ್ರದೇಶವಾರು ಯಾರಿಗಾದ್ರೂ ಕೊಡಿ, ಎಲ್ಲರೂ ಕೊಡಬೇಕು, ಸಾಮಾಜಿಕ ನ್ಯಾಯ ಅದೆಲ್ಲ ಪಾಲಿಸ್ರಿ. Okay. ಮುಖ್ಯಮಂತ್ರಿ ಸ್ಥಾನಕ್ಕೆ ಅದು ಖಂಡಿತವಾಗೂ ಯಾರು ನಿಜಕ್ಕೂ ಯೋಗ್ಯತೆ, ಅರ್ಹತೆ ಮತ್ತು ಸೂಕ್ತತೆ ಇವತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ಯಾರು ಸೂಕ್ತ ಅನಿಸ್ತಾರೋ ಅವ್ರಿಗೆ ಕೊಡಿ ಅಂತಂದ್ಬಿಟ್ಟು ಸರಿ. ಅನೇಕ ಆಮೇಲೆ ಇವರು ಇತ್ತೀಚೆಗೆ DK ಶಿವಕುಮಾರ್ ಏನಾಯ್ತು 2023 ನಾಯಕತ್ವದ ಸಂದರ್ಭ ಬಂದಾಗಲೂ ದಿಲ್ಲಿಗೆ ಹೋಗಲೇ ಇಲ್ಲ. ಸಿದ್ದರಾಮಯ್ಯವರು ಫಸ್ಟ್ ಹೋಗ್ಬಿಟ್ರು AICCಗೆ. ಇವರು ಇಲ್ಲೇ ಕೂತ್ಕೊಂಡ್ಬಿಟ್ಟು ಭಕ್ತನಿದ್ದಲ್ಲಿ ಭಗವಂತ, ಪ್ರಯತ್ನವಿದ್ದಲ್ಲಿ ಪ್ರತಿಫಲ ಅನ್ಕೊಂಡು ಕೂತಿದ್ರು. ಅದು ವರ್ಕೌಟ್ ಆಗಲಿಲ್ಲ. ನೀನು ಈ ಕೆಲಸ ಮಾಡು, ನೀನು ಈ ಕೆಲಸ ಮಾಡು ಅಂತ ಹೇಳಿದ್ರು. ಅವರು CM ಆದ್ರು, DCM ಆದ್ರು ಅಂತ ಬಂದ್ಬಿಟ್ರು. ಅದಾದ ನಂತರ ಮತ್ತೊಂದು ಫಿಲಾಸಫಿಗೆ ಬಂದ್ರು ಅವರು. ಇಲ್ಲ, ಪ್ರಾರ್ಥನೆ ಇದ್ದಲ್ಲಿ ಪ್ರತಿಫಲ ಅಂತ ಅನ್ನೋಕೆ ಶುರು ಮಾಡ್ಬಿಟ್ರು. ಕೊನೆಗೆ ಅದಕ್ಕೂ ಬಿಟ್ಬಿಟ್ಟು ಪ್ರಯತ್ನ ಫೇಲ್ ಆಗ್ಬೋದು, ಆದ್ರೆ ಪ್ರಾರ್ಥನೆ ಫೇಲ್ ಆಗಲ್ಲ ಅಂತಂದ್ಬಿಟ್ಟು ಈಗೆಲ್ಲ ದೇವಸ್ಥಾನಗಳೆಲ್ಲ ಸುತ್ತಾಡ್ತಾ ಬರ್ತಾ ಇದ್ದಾರೆ. ಸರಿ. ಯಾವುದೇ ದೃಷ್ಟಿಯಿಂದ ಅಂದ್ರೆ ಪಬ್ಲಿಕ್ ಪರ್ಸೆಪ್ಷನ್ ಅಲ್ಲಿ DK ಶಿವಕುಮಾರ್ ಯಾಕೆ ಆಗಕ್ಕೆ ಕೊಡುದು, ಅವ್ರಿಗೂ ಒಂದು ಚಾನ್ಸ್ ಕೊಡಬಾರ್ದು ಯಾಕೆ? ಇನ್ನು 2.5 ವರ್ಷ ಇದೆ. ಆಮೇಲೆ ಏನ್ ಗೊತ್ತಾ, ಒಂದು ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ನಾಟಕೀಯತೆ ಇರುತ್ತೆ. ನಮ್ಮ ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾರೆ, ಹೈಕಮಾಂಡ್ ಹೇಳ್ದಂಗೆ ಕೇಳೋದಲ್ಲಿ ಇವರು ತಮ್ಗೆ ಯಾರು ಬೇಕೋ ಅವ್ರು ಆಗ್ಲಿ ಅಂತ ಮನಸ್ಸಲ್ಲಿ ಇರುತ್ತೆ. ಹೈಕಮಾಂಡ್ ಮೇಲೆ ಜವಾಬ್ದಾರಿ